ಆನಂದವದನಂ ದಿವ್ಯಂ ಭಜವತ್ಸದಮಕ್ಷರಂ ಪುರುಷೋತ್ತಮಂ ನಮಸ್ತೆ ಪುರುಷೋತ್ತಮಂ. ಯಾವುದೀಗ ಕೊನೆಯ ಖಂಡ ಷಷ್ಠಖಂಡ ಅಥರ್ವಣ. ಸವೇದೈತತ್ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ ಉಪಾಸತೆ ಪುರುಷಂ ಯೇ ಹಿ ಅಕಾಮಾಃ ತೇ ಶುಕ್ರಂ ಏತದಿತಿ ವರ್ತಂತಿ ಧೀರಾಃ. ಏತತ್ ಪರಮಂ ಬ್ರಹ್ಮಧಾಮ. ಈ ಪರಮಾತ್ಮನ ಧಾಮವನ್ನು ಸರಿಯಾಗಿ ತಿಳಿಬೇಕು ಅಂತೇಳಿ, ಪರಮಾತ್ಮನ ಧಾಮವನ್ನು ಸರಿಯಾಗಿ ತಿಳಿಬೇಕು. ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ, ಇಡೀ ವಿಶ್ವವರ ಅಧೀನದಲ್ಲಿದೆ ಅಂತ ವ್ಯಕ್ತಿ ಒಬ್ಬರಿದ್ದಾರೆ. ಉಪಾಸತೆ ಪುರುಷಂ ಯೇ ಹಿ ಅಕಾಮಾಃ ತೇ ಶುಕ್ರಮೇತದತಿ ವರ್ತಂತಿ ಧೀರಾಃ. ನಿಷ್ಕಾಮನಿಂದ ಅವರು ಉಪಾಸನೆ ಮಾಡಿದರೆ ದೇವರ ಹತ್ರ ಹೋಗ್ತಾರವರು ಅಂತ ಹೇಳ್ತಾರೆ. ಒಗಟಿದ್ದಾಗಿದೆ. ಪರಮಾತ್ಮನ ಧಾಮ ಒಂದಿದೆ, ಅದನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಧಾಮ? ವೈಕುಂಠ ಅಲ್ಲ ಇದು. ಯಾವುದು ಅಂದರೆ ವಾಯುದೇವರು. ಗೊತ್ತಾಯ್ತಾ? ಆತ್ಮಜ್ಞಾರ್ಚಕೋ ಬ್ರಹ್ಮಣೋ ಧಾಮ ಪ್ರಾಣಂ ವೇದ ಯತ್ರ ವಿಶ್ವಂ ಪೂರ್ಣಂ ಬ್ರಹ್ಮನಿಹಿತಂ. ಧಾಮ ಶಬ್ದಕ್ಕೆ ಪ್ರತಿಮಾ ಅಂತ ಅರ್ಥ. ಮುಖ್ಯ ಪ್ರತೀಕ ಯಾರು? ನಾವು ಪ್ರತೀಕವನ್ನು ಮಾಡ್ಕೋಬೇಕಾದ್ರೆ ಗೊತ್ತಾಯ್ತಾ, ಬಹಳಷ್ಟು ಹತ್ತಿರ ಇರಬೇಕು ಅಂತ. ಮುಖ್ಯ ಪ್ರತಿಮಾ ನೋಡೋದು ಅವರಿದ್ದಾಗೆ ಇರಬೇಕು. ಮೊದಲೇ ಪ್ರತಿಬಿಂಬ ಯಾರು? ವಾಯುದೇವರು. ಅದು ಮುಖ್ಯ ಪ್ರತಿಮೆ ಯಾರು? ಈಗ ಪರಮಾತ್ಮನ ಉಪಾಸನೆಗೆ ನೇರ ಮಾಡೋಕ್ಕೆ ನಮಗೆ ಬರೋದಿಲ್ಲ. ಯಾಕೆ? ಸರ್ವತ್ರ ವ್ಯಾಪ್ತ ಮಾಡೋಕ್ಕೆ ಬರೋದಿಲ್ಲ. ಒಂದು ಅಧಿಷ್ಠಾನದಲ್ಲಿ ಮಾಡಬೇಕು. ಒಂದು ಅಧಿಷ್ಠಾನ ಯಾರು ಅಂದರೆ ವಾಯುದೇವರು ಹೇಳ್ತಾರೆ. ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣ ಏವ ಪ್ರಕೀರ್ತಿತಃ. ಇಲ್ಲಿ ಪ್ರಾಣ ಅಂತ ಪ್ರಿಂಟ್ ಆಗಿದೆ. ಪ್ರಾಣ ಅದರಲ್ಲಿ ಹಾಗೆ ಇದೆಯಾ? ಇನ್ನೊಂದರಲ್ಲೂ ಅಲ್ಲಿದೆಯಾ? ಕನ್ನಡ ನಮ್ಮದ್ರಲ್ಲ, ಇದರಲ್ಲಿ ಏನು ಅದು ಪ್ರಾಣ ಇದೆಯಾ ಪ್ರಾಣ ಇದೆಯಾ? ಅದೇ ಅವರು ರಿಪೀಟ್ ಮಾಡ್ಕೋಬೇಕಾದ್ರೆ ತಿಳ್ಕೊಬೋದಾಗಿತ್ತು, ಮಾಡಿಲ್ಲ. ಅದು ರೀಪ್ರಿಂಟ್ ಆ್ಯಕ್ಚುಲಿ ಮೊದಲೇದ ಆಮೇಲಿಂದು ತಿಳ್ಕೊಂಡಿಲ್ಲ. ಉಪಾಯೋ ಜಾನೀಯಾತ್ ಪ್ರಾಣಸ್ಥಂ ಪರಮೇಶ್ವರಂ. ಅದಕ್ಕೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯ ಅಂತ ಹೇಳಿದರು. ಗುರು ಎಷ್ಟು ಜನ ಇದ್ದರು? ಎಷ್ಟು ಜನ ಆರಾಧನೆ ಮಾಡೋಕ್ಕಾಗ? ಒಬ್ಬರು. ಯಾರವರು? ವಿಶ್ವಗುರೋರ್ ವಿಶುದ್ಧ. ಒಬ್ಬ ಮುಖ್ಯ ಗುರು ಇದ್ದಾರೆ ವಾಯುದೇವರಾದ್ದರಿಂದ ವಾಯುದೇವರ ಪ್ರತೀಕ ಮಾಡ್ಕೊಂಡು ಆರಾಧನೆ ಮಾಡಬೇಕೆ ಹೊರತು ಬೇರೆ ಪ್ರತೀಕ ಮಾಡಿಕೊಂಡ್ರೆ ಮುಖ್ಯವಾಗಿ ಬರೋದಿಲ್ಲ. ಬೇರೆ ಪ್ರತೀಕ ಇಟ್ಕೊಂಡಿದ್ರು ಕೂಡ ಏನು ಮಾಡಬೇಕು? ಆಮೇಲೆ ವಾಡಿಗೆ ಪ್ರಾಣದೇವರ ಚಿಂತನೆ ಮಾಡಬೇಕು. ಚಿಂತನೆ ಮಾಡೋಕ್ಕೆ ಬರೋದಿಲ್ಲ. ಗಣೇಶನ ವಿಗ್ರಹ ಇದೆ, ಹೇಳ್ಬೇಕಾದ್ರೆ ಏನು ಮಾಡಬೇಕು? ಅಸ್ತೋತ್ಗುರು ಅಂತರ್ಗತ, ವಿನಾಯಕ ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣದ ಹೋಗಬೇಕು. ಪ್ರಾಣದೇವರೇ ಇದ್ದಾರೆ, ಆಗ ಬೇರೆ ಬೇಕಿಲ್ಲ. ಪ್ರಾಣಾಂತರ್ಗತ ಹೇಳಿಬಿಟ್ರೆ ಸಹ ಅದು ಬಿಡಾಗಿಲ್ಲ. ಪ್ರಾಣಾಂತರ್ಗತ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಈಗ ಉಳಿದವ್ರಿಗೆಲ್ಲ ಡೈರೆಕ್ಟ್ ದೇವರು ಪ್ರಾಣಾಂತರ್ಗತ ಅಂತ ಉಪಾಸನೆ ಯಾರು ಮಾಡಬೇಕಾಗಿಲ್ಲ? ಅವರೊಬ್ಬರು ಮಾಡಬೇಕಾಗಿಲ್ಲ. ಯಾಕಂದರೆ ಅವರು ಕೆಳಗಿನವರು ಮೇಲಿದ್ದಾರೆ, ಆದ್ದರಿಂದ ಅವ್ರು ಮಾಡಬೇಕಾಗಿಲ್ಲ. ಉಳಿದವರೆಲ್ಲ ಇರ್ಬೋದು. ದೇವರು ಕೂಡ ತನ್ನ ಅಂತರ್ಗತ ಅಂತ ಮಾಡ್ಕೋಬೇಕಾಗಿಲ್ಲ. ಅಂತರ್ಗತ ಅಲ್ಲ, ತಾನೇ. ಆದ್ದರಿಂದ ಉಳಿದವರೆಲ್ಲ ತಪ್ಪು ಮಾಡಿದಾಗ ಲೆಕ್ಕ. ಬ್ರಹ್ಮದೇವರಿಗೂ ಇಲ್ಲ, ಸಮಾನರು. ವಾಯುದೇವ್ರು ಮಾಡೋದಿಲ್ಲ ಅಂದರೆ ಬ್ರಹ್ಮದೇವ್ರು ಮಾಡೋದಿಲ್ಲ ಅಂತಲೇ ಅರ್ಥ. ಅಂಡರ್ಸ್ಟುಡ್ ಏನ? ಅಂಡರ್ಸ್ಟುಡ್. ಲಕ್ಷ್ಮೀಂತರ್ಗತ ಹೇಳಬೇಕಾಗಿಲ್ಲ. ಯಾತಕ್ಕೆ ಅಂದರೆ ಯಾವಾಗ ಜೊತೆ ಯಾವಾಗ ಇರ್ತಾರೋದು ಹೇಳಬೇಕಾಗಿಲ್ಲ. ಸತ್ಯ ಪ್ರಾಣೇ ಹರೇರ್ ನಿತ್ಯಂ ಆವಿಷ್ಟೋ ಭವತಿ ಧ್ರುವಂ ಉಪಾಯೇರ್ಯೋ ವಿಜಾನ್ಯ ಪ್ರಾಣಸ್ಥಂ ಪರಮೇಶ್ವರಂ ತತಶ್ಚ ಪ್ರಾಣೇ ಹರಿರ್ ನಿತ್ಯಂ ಆವಿಷ್ಟೋ ಭವತಿ ಧ್ರುವಂ. ಪರಮಾತ್ಮ ಪ್ರಾಣದೇವರನ್ನು ಯಾವಾಗ ನಾವು ಪ್ರತೀಕ ಮಾಡ್ಕೋತೇವೆ, ಪರಮಾತ್ಮ ಸನ್ನಿಧಾನ ಇಟ್ಟುಬಿಡ್ತಾರೆ. ಅದು ಪೂರ್ತಿ. ಬೇರೆ ಏನು ಪ್ರತೀಕ ಮಾಡಿಕೊಂಡ್ರೆ ಏನಾಗುತ್ತೆ? ಬಂದಿದೆ, ಪೊಲ್ಯೂಟ್ ಆಗುತ್ತೆ. ಉಳಿದ ಎಂಟ್ರಾಗಿಬಿಡ್ತಾರೆ ಅದರೊಳಗೆ. ಆದರೆ ವಾಯುದಲ್ಲಿ ಎಂಟ್ರಾಗೋ ಶಕ್ತಿ ಯಾರಿಗೂ ಇಲ್ಲ. ಎಂಟ್ರಾಗಕ್ಕೆ ಹೋದ್ರೆ ಏನಾಗ್ತಾರೆ ಅವರು? ಆಕಣಾಶ್ವಸವ ಪೀಸ್ ಆಗಿಬಿಡ್ತಾರೆ. ಆದ್ದರಿಂದ ವಾಯುದೇವ್ರನ್ನ ಮುಟ್ಟೋ ಶಕ್ತಿ ಯಾರಿಗೂ ಇಲ್ಲ. ಅವ್ರು ಅಧಿಷ್ಠಾನ ಮಾಡ್ಕೋಬೇಕು ಯಾವಾಗ. ಆದ್ದರಿಂದ ಎಷ್ಟೋ ಜನ ಭಾರಿ ಕಷ್ಟಪಟ್ಟು ಪೂಜೆ ಮಾಡ್ತಾರೆ ಪಾಪ. ಅಧಿಷ್ಠಾನ ವಾಯುದೇವ್ರದ್ದು ಗೊತ್ತಿಲ್ಲ ಅವರಿಗೆ. ಪೂಜೆ ಏನಾಗುತ್ತಾಗೋದು? ಯಾರು ಬೇಕಾದ್ರೆ ಸಾಮಾನ್ಯ ಒಂದು ಬರೀ ಕವರಲ್ಲಿ ಇಟ್ಟು ಪೋಸ್ಟ್ ಮಾಡಿಬಿಟ್ರೆ ಹಾಗೆ ಏನಾಗುತ್ತದು? ಪೋಸ್ಟ್ ಮಾಡಕ್ಕೆ ಹೋದ್ರೆ ಹೋಗ್ಬಿಡ್ಬೇಕಾದ್ರೆ ಹಾಕಿದ ಮೇಲೆಲ್ಲ ದಾರಿಯಲ್ಲಿ ಹೋಗ್ಬಿಡ್ಬೋದು. ಹಾಕಿದ್ದು ಎಲ್ಲಿ ಬೇಕಾದ್ರೆ ಕಂಪ್ಲೇಂಟ್ ಕೊಡೋಂಗಿಲ್ಲ ಅದಕ್ಕೆ. ಯಾಕೆ? ಮಾಡಬಾರ್ದು, ನಿಯಮ ಇದೆ ಮಾಡಬಾರ್ದು ಅಂತೇಳಿ. ಮಾಡಿದರೆ ಅಪರಾಧಿ ಇವನೇನೆ. ಅವ್ರು ಯಾತಕ್ಕೆ ಮಾಡ್ತಾನೆ? ಒಬ್ಬ ಕಮಿಷನ್ ಉಳಿಸೋಕೆ ಮಾಡ್ತಾರೆ, ಅವರು ಹೊಸರೇ ಕಳ್ಕೊಂಡ್ಬಿಡ್ತಾರೆ. ಬಡ್ಡಿ ಆಸೆಗೆ ಹಸಿರು ಕಂಡಾಗ ಅದು ಮಾಡಬಾರ್ದಾಗೆಲ್ಲ. ಅದಕ್ಕೇನು ಮಾಡ್ಬೇಕು? ಅದನ್ನು ರಿಜಿಸ್ಟರ್ ಮಾಡಿಬಿಟ್ರೆ ಏನಾಗುತ್ತದು? ಅವ್ರಿಗೆ ಬೇರೆ ಇಲ್ಲ ವಾಪಸ್ ಬರುತ್ತೆ ಹೊರತು ಯಾರೂ ತೊಗೊಳಾಗಿಲ್ಲ. ರಿಜಿಸ್ಟ್ರೇಷನ್ ಮಾಡಬೇಕು. ಆದಷ್ಟೇ ರಿಜಿಸ್ಟ್ರೇಷನ್ ಇಲ್ಲಿ ಅಧ್ಯಾತ್ಮದಲ್ಲಿ ಆಗಬೇಕಾದ್ರೆ ವಾಯುದೇವರ ಮೂಲಕನೇ ಹೋಗಬೇಕು. ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣ ಏವ ಪ್ರಕೀರ್ತಿತಃ ಉಪಾಯೈರ್ಯೋ ವಿಜಾನಿ. ಅದು ಸಾಕ್ಷಿಯಾಗಿರೋ ಹನುಮಂತ ಇರೋದೇ ಸಾಕ್ಷಿ ಊರೂರಿಗೆ. ಅದೇ ಹನುಮಂತ ಮಧ್ವಾಚಾರದ ಗೊತ್ತಾಗ್ಬಿಟ್ರೆ ಎಲ್ಲ ಸುಲಭ ಮಾಡಿಬಿಡ್ತಾರೆ. ಜನ ಮರ್ತು ಬಿಡ್ತಾರೆ. ಮಿತ್ರ
ನಿತ್ಯಂ ಪ್ರಾಣಸ್ಥಿತಶೈವ. ಆಚಾರ್ಯ ಬಗ್ಗೆ ಏನೇನೋ ಕಾಮೆಂಟ್ ಮಾಡ್ತಾರೆ. ಹನುಮಂತೇವರು ಒಬ್ಬರು ಕಾಮೆಂಟ್ ಮಾಡೋದಿಲ್ಲ. ಆ ರೂಪದ ಬಗ್ಗೆ ರಾಮದೇವರು ಬೈಯೋರಿದ್ದಾರೆ, ಹನುಮಂತರು ಬೈಯೋದಿಲ್ಲ. ಗೊತ್ತಾಯ್ತಾ? ಆ ಥರ ಅದು ತಪ್ಪು. ರಾಮದೇವರು ಬೈಯೋದು ಮಹಾತಾಪಕ, ಆ ವಿಷಯ ಬಿಟ್ಬಿಡಿ, ಭಾರಿ ತಪ್ಪದು. ಅದಕ್ಕೆ ಇಲ್ಲಿ ಸರಿಯಾಗಿದ್ದು ಬಿಟ್ಟರೆ ಅಲ್ಲಿ ಹೋಗಿ ಸರಿ ದಾರಿ ತಪ್ಪೋದಿಲ್ಲ. ಅದು ಪ್ರಾಣದೇವರ ಉಪಾಸನೆ ಮಾಡೋದು ಅಂದರೆ ಏನೀಗ ಸಿಂಪಲ್. ಅದು ಸರ್ವಮೂಲದ ಮೂಲಕ ಮೂಲ ಓದಬೇಕು ಅಂತ ಅರ್ಥ. ಅದು ಎಂಟ್ರಿ ಸಿಗೋದೇ ಅದರಿಂದ. ಸರ್ವಮೂಲ ಬಿಟ್ಟು ನಾವು ಡೈರೆಕ್ಟ್ ಓದಕ್ಕೆ ಹೋದರೆ ನಾವು ಪ್ರತಿಮೆ ಬಿಟ್ಟು ಓದಾಗುತ್ತೆ. ಸೊ ಎಲ್ಲ ಮೂಲ ಗ್ರಂಥಗಳಿಗೆ ಪ್ರತಿಮೆ ಯಾವುದು ಅಂತ ಕೇಳಿದರೆ ಸರ್ವಮೂಲ. ಇದನ್ನು ಇಟ್ಕೊಂಡ್ಬಿಟ್ಟು ಬಂದು ಏನಾಗುತ್ತೆ ಅದೀಗ ಎಲ್ಲ ತೋರ್ಸೋಕೆ ಶುರು ಮಾಡಿ. ನಮಗೆ ಸಿಟ್ಟು ಬರುತ್ತೆ ಒಂದೊಂದು ಸಲ. ಇಷ್ಟು ಗ್ರಂಥನ ಇರೋದು ಇಷ್ಟು ದಿವಸ ಇಷ್ಟೇ ಮಾಡಿದ್ರೆ ಇಷ್ಟ ಆಗುತ್ತೆ ಅಷ್ಟೇ. ಎಲ್ಲ ಹೇಗೆ ತೋರಿಸುತ್ತೆ ಅಂದರೆ ಈ ಭೂತ್ಕರಣ ಇಷ್ಟೇ ಇರುತ್ತೆ. ಹೇಗೆ ತೋರಿಸುತ್ತದ ಚಿಕ್ಕವಟ್ಟೆ ಎಲ್ಲ ಮಾಡ್ತದೆ. ಅದು ದೊಡ್ಡದಾಗೋದಿಲ್ಲ, ಕಾಣಿಸ್ತಾ ಇರುತ್ತೆ. ಅದಕ್ಕೆ ಆಚಾರ್ಯಗಂತ ಇಟ್ಕೊಂಡು ನೋಡಿದರೆ ಕ್ಲಿಯರ್ ಅರ್ಥ ಕಾಣಿಸುತ್ತೆ. ಇಲ್ಲದ ಹೋದರೆ ಬರೀ ಕಣ್ಣೆ ನೋಡಿದಾಗುತ್ತೆ. ಬರೀ ಕಣ್ಣು ಕಾಣಿಸೋದೇ ಇಲ್ಲ, ತಪ್ಪು ಕಾಣಿಸುತ್ತೆ ಆಗ. ಇದು ಸರಿಯಾದ ಸಂಬಂಧ ತಿಳ್ಕೊಂಡ್ಬಿಟ್ರೆ ಸರ್ವಮೂಲ ಯಾತಕ್ಕೆ ಓದಬೇಕು ಅಂತ. ಇವತ್ತು ಪದ್ಧತಿ ಬಿಟ್ಟಿದ್ದರಿಂದನೇ ಏನಾಗಿದೆ, ಈಗ ಕೆಲಸ ಆಗ್ತಾಯಿಲ್ಲ. ಏನು ಕೆಲಸ ಪರ್ಪಸ್ ಸರ್ವ್ ಆಗ್ತಾಯಿಲ್ಲ. ಸಮಾಜ ಹೇಗೆ ಬೆಳಿಬೇಕಿತ್ತು ಆ ಲೆಕ್ಕದಲ್ಲಿ? ನಂಬರ್ 1 ಬೆಳಿಬೇಕಾಗಿತ್ತು, ಬೆಳೆದಿಲ್ಲ. ಯಾಕೆ? ಉಪಾಸನೆ ಕ್ರಮ ಸರಿಯಿಲ್ಲ. ಸರ್ವಮೂಲ ಮಂಗಳ ಅಂತ ನಾನಂತೂ ಕೇಳಿಲ್ಲ. ಯಾಕೆ? ಆ ಕಡೆಗೆ ಇದಿಲ್ಲ, ಗಮನ ಇಲ್ಲ. ಅದು ಗೊತ್ತಿಲ್ಲ, ಅವೆಲ್ಲ ಅಲ್ಲ. ಇಂಪಾರ್ಟೆನ್ಸ್ ಬಗ್ಗೆ ಗಮನ ಕೊಟ್ಟಿಲ್ಲ. ಡ್ಯೂ ಪ್ಲೇಸ್ ಅಂತೀವಲ್ಲ, ಇದು ಡ್ಯೂ ಪ್ಲೇಸ್ ಸಿಕ್ಕಿಲ್ಲ. ಆದ್ದರಿಂದ ಎಫೆಕ್ಟ್ ಕ್ರಿಯೇಟ್ ಆಗ್ತಾಯಿಲ್ಲ. ಗೊತ್ತಾಯ್ತಾ? ಎಫೆಕ್ಟ್ ಕ್ರಿಯೇಟ್ ಆಗಬೇಕಾದ್ರೆ ಡ್ಯೂ ಪ್ಲೇಸ್ ಇರಬೇಕು. ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣಯೇವ ಪ್ರಕೀರ್ತಿತಃ. ಪ್ರಧಾನಂ ಧಾಮ, ಉಳಿದವ್ರ ಪ್ರತಿಮೆ ಅಲ್ಲ. ಪ್ರತಿಮೆ ಹೌದು, ಪ್ರಧಾನ ಪ್ರತಿಮೆ ಇವರು ಅಂತ ಹೇಳಿದಾಗ ಉಳಿದ ಯಾವುದೇ ಪ್ರತಿಮೆನ ಆರಾಧನೆ ಮಾಡಬೇಕಾದ್ರೂ ಕೂಡ ಒಳಗೆ ಇವರು ಇರಲೇಬೇಕು. ಅದರೊಳಗೆ ದೇವರು ಬರಬೇಕು, ಇಲ್ದವ್ರು ಆಗೋದೇ ಇಲ್ಲ. ದಶ್ಯ ಪ್ರಾಣಿ ಹರಿ ನಿತ್ಯಂ ಆವಿಷ್ಟು. ಆಮೇಲೆ ಒಂದು ಪದ್ಧತಿ ಇದೆ. ಯಾವುದೇ ಗೋಲ್ಡ್ ತೊಗೊಳ್ಳಿ, ನೀವು ಒಂದು ರಿಂಗಿಂಗ್ ತೊಗೊಳ್ಳಿ, ಅವ್ರು ಪ್ಯಾಕ್ ಮಾಡ್ಕೊಳ್ಳಿ. ಏನಿಗೆ ಒಂದು ಇಡಲು ಇಟ್ಟ ಕೊಡ್ತಾರೆ, ಹಾಗೆ ಕೈಲಿ ಕೊಡೋಲ್ಲ. ಒಂದು ಪ್ರತಿಮೆ ಬೇಕು ಅದಕ್ಕೆ. ಗೊತ್ತಾಯ್ತಾ? ಗೋಲ್ಡ್ ಯಾವ್ದು ಕೊಡ್ತಾರೋ ಅವನು ಅದಕ್ಕೆ ಮ್ಯಾಚ್ ಆಗೋದನ್ನು ಕೊಡ್ತಾರೆ. ನೋಡಿದ ತಕ್ಷಣ ಫ್ಯಾಕ್ಟ್ರಿ ನೋಡಿದ ತಕ್ಷಣ ಏನು ಅಂತ ಹೇಳ್ಬಿಡ್ಬೋದು ಕೆಲವು ಸಲ. ಗೊತ್ತಾಯ್ತಾ? ಅದು ಮೋಸ ಆಗೋದು ತುಂಬ ಕಡಿಮೆ ಆಗ್ತದೆ. ಬೆಳ್ಳಿದು ಇಟ್ಟಿದ್ದಾರೆ ಅಂದರೆ ಕನಿಷ್ಠ ಪಕ್ಷ ಅದರಲ್ಲಿ ಏನಿರಬೇಕು, ಬೆಳ್ಳಿದಿರಬೇಕು ಕೊನೆ ಪಕ್ಷ. ಯಾಕೆಂದರೆ ಬೆಳ್ಳಿಗೆ ಅವಮಾನ ಅದು. ಅಥವಾ ಬಂಗಾರ ಅದೆಲ್ಲ ಬೇರೆ ಎಕ್ಸ್ಟ್ರಾ ಅದು. ಬಟ್ ಮಿನಿಮಮ್ ಅಷ್ಟಿರಬೇಕು, ಅದಕ್ಕಿಂತ ಕಡಿಮೆ ಇರಲಿಕ್ಕಾಗೋದಿಲ್ಲ. ಆ ದೃಷ್ಟಿಯೊಳಗೆ ಧಾಮ, ಪ್ರಧಾನ ಧಾಮ ಯಾವುದಾಗಬೇಕು ಅಂದರೆ ವಾಯುದೇವರೇ ಆಗಬೇಕು. ಯಾತಕ್ಕೆ ಅಂತ ಪ್ರಶ್ನೆ. ಒಂದು ಧಾಮಕ್ಕೆ ಸಿಮಿಲ್ಯಾರಿಟಿ ಬೇಕು, ಫಸ್ಟ್ ರಿಸಂಬ್ಲೆನ್ಸ್ ಬೇಕು. ನೆಕ್ಸ್ಟ್ ಪಾಯಿಂಟು ಏನಿರ್ಬೇಕು, ಅದಕ್ಕೆ ದೋಷ ಇರಲೇಬಾರ್ದು. ವಾಯುದೇವರು ದೋಷನೇ ಇಲ್ಲ, ಅದರಿಂದಾಗೇ ಕರೆಕ್ಟ್ ರೆಪ್ರೆಸೆಂಟ್ ಮಾಡ್ತಾರೆ. ಉಳಿದು ಯಾರೆಲ್ಲ ಕೂಡ ಏನಿದೆ ಇರೋದ್ರಿಂದ ಅವ್ರು ಪರ್ಫೆಕ್ಷನ್ ಸಿಗೋದಿಲ್ಲ. ಅದರೊಳಗೆ ಇವ್ರು ಚಿಂತನೆ ಮಾಡಿದ ತಕ್ಷಣ ಏನಾಗುತ್ತೆ, ಈಗ ಸರಿ ಹೋಗುತ್ತೆ. ಇದುವರೆಗೆ ಸರಿ ಹೋಗೋದಿಲ್ಲ. ಇದೆಲ್ಲ ಸರಿಯಾಗಿ ಹೇಳಿದರೆ ಯಾರಿಗೂ ಅರ್ಥ ಆಗುತ್ತೆ. ನಾವು ಎಮೋಷನಲಾಗಿ ಹೇಳಿದರೆ ಉಪಯೋಗ ಇಲ್ಲ. ಫ್ಯಾಕ್ಟ್ ಅದಷ್ಟೇ. ಫ್ಯಾಕ್ಟ್ ಈಸ್ ಫ್ಯಾಕ್ಟ್. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾ.